ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮನಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕ ನೀನಾಗಿದ್ದೀ. ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರ ಆತ್ಮನೇ. ಈ ವಾಕ್ಯನ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಪ್ರಿಯ ಯೇಸು ಕ್ರಿಸ್ತ ಈ ಪರ್ವತ ಪ್ರಸಂಗದಲ್ಲಿ ತನ್ನ ಎಲ್ಲ ಜನರಿಗೆ ಮತ್ತು ಶಿಷ್ಯರಿದ್ದಾನೆ ಆಶೀರ್ವಾದ ಹೊಂದಿಕೊಳ್ಳುವ ಬಗ್ಗೆ ಯೇಸು ಕ್ರಿಸ್ತನು ಮಾತನಾಡ್ತಾನೆ. ಅದರಲ್ಲಿ ಶಾಂತರು ಎಂದರೆ ಸಾಧು ಸ್ವಭಾವ, ಅದರ ಸಾಧು ಸ್ವಭಾವ, ಬಹು ಸಾತ್ವಿಕರು ಅಥವಾ ದೀರ್ಘ ತಾಳ್ಮೆಯುಳ್ಳವರು ಇದ್ದಾರೆ. ಇಂಥವರು ಆಶೀರ್ವಾದ ಹೊಂದುತ್ತಾರೆ. ಮತ್ತು ಅವರು ಭೂಮಿಗೆ ಅಂದರೆ ಈ ಭೂಮಿಯಲ್ಲಿ ಇರುವಾಗ ಅದೆಲ್ಲ ಆಶೀರ್ವಾದವನ್ನು ಈ ಭೂಮಿಯಲ್ಲಿ ಹೊಂದಿಕೊಳ್ಳುತ್ತಾರೆ ಎಂಬುದೇ ಇದು ಅರ್ಥವಾಗಿದೆ. ಅದು ಇವತ್ತು ಪ್ರಿಯ ನೀವು ಭೂಮಿಯಲ್ಲಿ ಇರುವಾಗ, ಈ ಲೋಕದಲ್ಲಿ ಜೀವಿಸುವಾಗ ಈ ಭೂಮಿಗೆ ಸಂಬಂಧ ಎಲ್ಲ ಆಶೆ ಹೊಂದಿಕೊಳ್ಳಬೇಕಾದರೆ ಯೇಸು ಕ್ರಿಸ್ತದೆ ನಿಮ್ಮಲ್ಲಿ ಸಹ ಈ ಸಾಧು ಸ್ವಭಾವ, ಅದು ದೀರ್ಘ ತಾಳ್ಮೆ ಆಗಬೇಕು ಎಂಬುದು. ಹಾಗಾದರೆ ಏನು ಇದರ್ಥ? ಯಾವ ರೀತಿಯಲ್ಲಿ ಸಾಧು ಸ್ವಭಾವ ಧರಿಸಿಕೊಳ್ಳುವುದು ಅಥವಾ ದೀರ್ಘ ತಾಳ್ಮೆ ಈಗ ನೋಡೋಣ. ಮೊದಲನೇ ಸಂಗತಿ ನೋಡ್ತೇವೆ, ಬೇಸರವಿಲ್ಲದೆ ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 15ನೇ ವಾಕ್ಯ ತನಕ. ನೀವು ದೇವ ಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತ ಮರೆಯುವುದಕ್ಕೆ ಅನ್ಯಸ್ತನಲ್ಲ. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಇವತ್ತು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು, ನೀಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡವರು ಪ್ರಿಯರೇ, ನೀವು ದೇವರ ವಾಕ್ಯ ವಿಧೇಯರಾಗಿಕೊಂಡು ದೇವರ ಜನರಿಗೆ, ದೇವರ ಸೇವಕರಿಗೆ, ದೇವರ ಸೇವೆಗೆ, ದೇವರ ಸಭೆಗೆ ಪ್ರಿಯರೇ ಏನು ನೀವು ಒಳ್ಳೆಯ ಕ್ರಿಯೆಗಳು ಮಾಡ್ತೀರೋ ಆಗ ದೇವರಿಗೆ ದಶಮೋಸ, ಕಾಣಿಕೆ, ಪರೋಪಕಾರ, ದಾನಧರ್ಮ ಏನೆಲ್ಲ ನಿಮಗೆ ಆಗುವ ಆ ಒಳ್ಳೆಯ ಕ್ರಿಯೆಗಳು ಮಾಡ್ತಿರೋ, ಏನೆಲ್ಲ ನೀವು ದೇವರ ಸೇವೆ ಮಾಡ್ತಿರೋ ಪ್ರಿಯ ಅದನ್ನು ಮರೆತು ಬಿಡುವುದಕ್ಕೆ ದೇವರು ಅನ್ಯಸನ್ನಲ್ಲ. ಅಂದರೆ ಪ್ರಿಯ ಲೋಕದ ಒಂದು ವೇಳೆ ದೇವರ ಸೇವಕರು ಮರೆತು ಬಿಡಬಹುದು. ಅದು ದೇವರ್ತಾನೆ. ನೀವು ದೇವರಿಗೋಸ್ಕರವಾಗಿ ದೇವರ ಪ್ರೀತಿಯಿಂದ ದೇವರ ಸಭೆಗೆ, ದೇವರ ಸೇವೆಗೆ ಏನು ಮಾಡುತ್ತೆ ಒಳ್ಳೆಯ ಕ್ರಿಯೆಗಳು, ಸೇವೆಗಳು, ಪರೋಪಕಾರ ಆಗ್ಬೋದು, ದಾನ ಧರ್ಮ ಆಗ್ಬೋದು, ಏನು ಮಾಡಿದೆ ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಆ ಪ್ರೀತಿಯಿಂದ ನೀವು ಮಾಡುವುದಾದರೆ ಅದನ್ನು ಮರೆಯುವುದಕ್ಕೆ ದೇವರಿಂದಿಗೂ ಅನ್ಯಸ್ತನಲ್ಲ ಎಂಬುದು ಹೇಳ್ತಾನೆ. ಆನಂದವಾಗಿ ನೋಡ್ತೇವೆ, ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದರೂ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆತನ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿ ತೋರಿಸಬೇಕೆಂದು ಅಪೇಕ್ಷಿಸ್ತೇವೆ. ಅಪೊಸ್ತಲನು ಯಾವ ಆಸಕ್ತಿಯಿಂದ ನೀವು ದೇವರ ಸೇವೆ ಮಾಡಿದ್ದೀರೋ, ಅದೇ ದೇವರ ಸೇವಕರಿಗೆ ಅಥವಾ ದೇವರ ಸಭೆಗೆ ಏನು ಎಲ್ಲ ಉಪಕಾರ ಮಾಡಿದಿರೋ ಆ ಆಸಕ್ತಿಯನ್ನು ಬಿಡದೆ ಕಡೆ ತನಕನು ಮಾಡುವವರು ಆಗಬೇಕಂತ ಬರೀ ದೇವರು ನಂಬಿಕೆಯನ್ನು ಪರೀಕ್ಷಿಸ್ತಾನೆ. ಕೆಲವು ಸರಿ ಕೂಡಲೇ ದೇವರ ಆಶೀರ್ವಾದ ಕೊಡುವುದಿಲ್ಲ. ಅದು ದೇವರು ನೋಡ್ತಾನೆ. ನೀವು ನಂಬಿಕೆಯಿಂದ ನೀವು ಪ್ರೀತಿಪೂರ್ವಕವಾಗಿ ಗುಣಗುಟ್ಟದೆ ದೇವರ ಸೇವೆ ಮಾಡ್ತಿರೋ, ಅದು ದೇವರಿಗೆ ಕೊಡುವ ದಶಮೋಸ, ಕಾಣಿಕೆ, ಪರೋಪಕಾರ, ದಾನ ಧರ್ಮ ಆಗ್ಬೋದು, ಅದು ದೇವರ ಸೇವೆ, ಅದು ಯಾವ ಒಳ್ಳೆಯ ಕ್ರಿಯೆಗಳು ಆಗ್ಬೋದು ನೀವು ಮಾಡ್ತಾರೆ ನೋಡಿಕೊಂಡು. ಅದಕ್ಕೆ ಅಪ್ಪಲ್ಲ ನೀವು ಅದೇ ಆಸಕ್ತಿಯನ್ನು ಬಿಡದೆ ನೀವು ಕಂಟಿನ್ಯೂಸ್ ಆಗಿ ಮಾಡುವರು ಆಗಬೇಕು ಎಂಬುದರಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ. ನಂತರ 12ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸದವರೆಗೆ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವಾಗಬೇಕಂತ ಕೋರುತ್ತೇನೆ. ಅಪೊಸ್ತಲನು ಹೇಳ್ತಾನೆ, ದೇವರ ಮಕ್ಕಳಾದ ನೀವು ಮಂದಮತಿಗಳಾಗಬಾರ್ದು. ಏನು ನೀವು ಒಳ್ಳೆಯ ಕ್ರಿಯೆಗಳು, ಅದಕ್ಕೆ ಒಂದೊಂದು ವಾಗ್ದಾನಗಳುಂಟು. ಯಾಕಂದ್ರೆ ನೀವು ದೇವರಿಗೆ ದಶಮಾಂಶ ಕೊಡುವುದಾದರೆ ಮಲಕಿ 3:10 ವಾಕ್ಯದಲ್ಲುಂಟು, ನನ್ನನ್ನು ಈ ರೀತಿ ನಾನು ಪರೀಕ್ಷಿಸಿ ನನ್ನ ಪರಲೋಕದ ದ್ವಾರಗಳು ತೆರೆದು ನಿಮಗೆ ಸ್ಥಳ ಇಲ್ಲದಷ್ಟು ಸುರಿಸ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. ಹಾಗಾದರೆ ನೀವು ದಶಮಾಂಶ ಕೊಡುವುದರಲ್ಲಿ ಇಮಿಡಿಯೇಟ್ ನಿಮಗೆ ಆಶೀರ್ವಾದ ಬರದೇ ಇರಬಹುದು. ಅದೇ ನಂಬಿಕಸ್ಥರಾಗಿ ನೀವು ಮಂದಮತಿಗಳ ದೇವರ ವಾಗ್ದಾನ ನಂಬಬಹುದು. ದೇವರ ವಾಗ್ದಾನ ಸತ್ಯವಾಗಿದೆ. ನಿಮಗೆ ಬಂದ ಆದಾಯದಿಂದ ಬಂದ ಪ್ರಥಮ ಫಲದ ದಶಮಾಂಶದಿಂದ ದೇವರನ್ನು ಸನ್ಮಾನಿಸಲು 100% ಆ ಆಸಕ್ತಿಯಿಂದ ಪ್ರಯತ್ನ ಮಾಡಿ ದೇವರು ಈಗ ಅಬ್ರಾಮನನ್ನು ಆಶೀರ್ವಾದ ಮಾಡುತ್ತಾರೆ. ಅಬ್ರಾಮನು ದಶಮಾಂಶ ಕೊಟ್ಟವನು ತನ್ನ ಸೇವಕನಿಂದ ಮೆಲ್ಕಿಸೆದೇಕನಿಗೆ, ಅವನು ಮೆಲ್ಕಿಸೆದೇಕನು ದೇವರಿಂದ ಪ್ರಾರ್ಥನೆ ಮಾಡಿ ಅದೇ ರೀತಿಯಲ್ಲಿ ಅದೇ ಆಶೀರ್ವಾದ ನೀವು ಹೊಂದಿಕೊಳ್ಳುತ್ತೀರಿ. ಮತ್ತು ಅಪೊಸ್ತಲ ಪೌಲನು 2 ಕೊರಿಂಥದವರಿಗೆ ಪತ್ರಿಕೆ 9ನೇ ಅಧ್ಯಾಯದಲ್ಲಿ
6ರಿಂದ 10ನೇ ವಾಕ್ಯದಲ್ಲಿ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವನು ಪೈರನ್ನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರುತ್ತದೆ. ಅಲ್ಲಿ ಅಪೊಸ್ತಲ ಪೌಲನು ಕಾಣಿಕೆ ಬಗ್ಗೆ ಹೇಳ್ತಾನೆ. ನೀವು ದೇವರ ಸಭೆಗೆ ಕೊಡುವುದು ಅಥವಾ ಬಡವರಿಗೆ ಕೊಡುವುದು ಅಥವಾ ಈ ಟಿ ವಿ ಮಾಧ್ಯಮ ಕೊಡುವುದು ಅಥವಾ ನೀವು ಚಾರಿಟೇಬಲ್ ವೃಕ್ಷ ಕೊಡುವುದು ಇನ್ನು ಅಪೊಸ್ತಲ ಕಾಣಿಕೆ ಬಗ್ಗೆ ಹೇಳ್ತಾನೆ. ನೀವು ಎಷ್ಟು ಮಟ್ಟಿಗೆ ಆ ಕಾಣಿಕೆ ಕೊಡೋದು ಎಷ್ಟು ಆ ರೀತಿ ನಿಮಗೆ ತಿರುಗಿ ಬರುತ್ತದೆ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಅದಕ್ಕೆ ಆ ಒಂದು ನಂಬಿಕೆಯಿಂದ ನೀವು ಹೌದು ನಾನು ಕೊಡುವ ಕಾಣಿಕೆಗೆ ದೇವರ ಪ್ರತಿಫಲವಾಗಿ ನನಗೆ ಇನ್ನೂ ಆರ್ಥಿಕ ಸಂಬಳ ಕೊಡುತ್ತಾನೆ, ನಿಮ್ಮ ಸಂಬಳ ಡಬಲ್ ಮಾಡುತ್ತಾನೆ, ಸಾಲ ಬಿಡುಗಡೆ ಆ ರೀತಿ ನಂಬಿಕೆ ದಾಸನ ಕೊಡುವುದರೆ ನೀವು ನಂಬಿಕಸ್ಥರಾಗಿ ಕೊಡುವುದಾದರೆ ವಾಗ್ದಾನಗಳನ್ನು ನಂಬಬೇಕು. ಯಾಕಂದರೆ 2 ಕೊರಿಂಥದವರೆಗೆ ಬರ್ತದಕ್ಕೆ 9ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಬರ್ತದೆ, ನೀವು ಸ್ವಲ್ಪ ಬಿತ್ತಿದ್ದೀರು ಅದಕ್ಕೆ ಸ್ವಲ್ಪ ಕೊಯ್ಯುತ್ತೀರಿ, ಹೆಚ್ಚು ಬೆದರಿಕೆ ಅದು 100% ನಿಯಮ ಉಂಟು. ಆ ಪ್ರಕಾರ ಅಪೊಸ್ತಲ ಪೌಲನು 10ನೇ ಭಾಗದಲ್ಲಿ ದೇವರು ಉಣ್ಣುವವನಿಗೆ ಬೀಜವನ್ನು ಕೊಡುತ್ತಾನೆ, ಊಟ ಮಾಡಲಿ ಅಂದರೆ ಆ ರೀತಿ ಎಲ್ಲ ಸಮೃದ್ಧಿ ನೀವು ಹೊಂದುತ್ತೀರಿ. ಅಷ್ಟೇ ಲೂಕನ ಬರೆಸೋದ 6ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ ಸಹ ಎಸ್ಕೊಳ್ತಾನೆ, ಕೊಡಿರಿ ಕೊಡಲ್ಪಡುವುದು, ಜಡಿದು ಅಲ್ಲಾಡಿಸಿ ಹೊರಸಲ್ಲುವಾಗಿ ಮಣ್ಣು ಇದು ದೇವರ ವಾಗ್ದಾನವಾಗಿದೆ. ನಂಬಿಕೆಯಿಂದ ಉದ ಕುಳಿತು ಹಾಗೆ ನಿಮ್ಗೆ ಕೊಡಲ್ಪಡುವುದು ಎಂಬುದಾಗಿ ಅಷ್ಟೇ ಇದೆ. ಫಿಲಿಪ್ಪಿ 4:18, 19 ನೋಡ್ತೇವೆ. ಅಪೊಸ್ತಲ ಪೌಲನು ಹೇಳ್ತಾನೆ, ಅಪೊಸ್ತಲ ಪೌಲನ ಕೈಯಲ್ಲಿ ಎಪಫ್ರನು ಕೊಟ್ಟ ಕಾಣಿಕೆಯು ಆತನೇ ಇದು ದೇವರಿಗೆ ಮೆಚ್ಚಿಕವಾದ ಸುಗಂಧವಾದ ಯಜ್ಞ ಇಷ್ಟವಾದ ಕಾಣಿಕೆ ಎಂಬುದಾಗಿ ಹೇಳ್ತಾನೆ. ನನ್ನ ದೇವರು ಕ್ರಿಸ್ತ ಯೇಸುವಿನ ಪ್ರಭಾದ ಐಶ್ವರ್ಯತಕ್ಕಾಗಿ ನಿಮ್ಮ ಪ್ರತಿಯೊಂದು ಕದ ನೀಗಿಸ್ತಾನೆ ಎಂಬ ಈ ವಾಗ್ದಾನ ನಂಬಿಕೊಂಡು ನೀವು ನಂಬಿಕಸ್ಥರಾಗಿ ನಿಮ್ಮ ದೇವರ ಸೇವೆಗೆ ಕೊಡುವ ಕಾಣಿಕೆ ನಂಬಬೇಕು. ಏನೆಲ್ಲ ನೀವು ಒಳ್ಳೆಯ ಕ್ರಿಯೆಗಳು ಮಾಡ್ತೀರೋ ವಾಗ್ದಾನವನ್ನು ನಂಬಬೇಕು. ವಾಗ್ದಾನ ನಂಬಿ ಆ ವಾಗ್ದಾನಕ್ಕೆ ವಿಧೇಯರಾಗಿ ಮಾಡುವುದರೆ ನೀವು ನಂಬಬೇಕು. ದೇವರು ನಿಮ್ಮ ನಂಬಿಕೆ ನೋಡುತ್ತಾನೆ. ಪ್ರತಿ ವಾಗ್ದಾನದ ಪ್ರತಿ ಬದಲಿಗೆ ತಾಳ್ಮೆ ಬೇಕು. ಈ ತಾಳ್ಮೆಯಿಂದ ಆಸಕ್ತಿಯಿಂದ ಬೇಸರಗಳನ್ನು ಮಾಡುವುದಾದರೆ ನೀವು ವಾಗ್ದಾನದ ಫಲವನ್ನು ಆಶೀರ್ವಾದವನ್ನು ಈ ಭೂಮಿಗೆ ಸಂಬಂಧ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ ಎಂಬುದಕ್ಕೆ ಕ್ರಿಸ್ತನು ಹೇಳುತ್ತಾನೆ. ಅದಕ್ಕೆ ಬೇಕಾದರೆ ಸಾಂತ್ವನ ದೀರ್ಘ ತಾಳ್ಮೆಯಿಂದ ನಿರಾಸರಾಗದೆ ಬೇಸರಗೊಳ್ಳದೆ ಮಾಡಬೇಕು ಎಂಬುದಾಗಿ ದೇವರ ಆತ್ಮನಲ್ಲಿ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ತನ್ನ ಜನರಿಗೆ ಹೇಳ್ತಾನೆ. ಮತ್ತು ಇಲ್ಲಿ ನಾವು ಅಪೊಸ್ತಲ ಪೌಲನು 13ನೇ ವಾಕ್ಯದಲ್ಲಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗಿದೆ. ಇದರಿಂದ ತನ್ನ ಆಣೆ ಇಟ್ಟು ನಿಜ ನಿನ್ನನ್ನು ಆಶೀರ್ವದಿಸನು ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ನಿನ್ನ ಆಶೀರ್ವದಿಸ್ತೇನೆ. ಅದೇ ವಾಗ್ದಾನ ಪಡೆಯುತ್ತದೆ. ಯೇಸು ನಂಬಿಕೆ ಇದ್ದ ಪ್ರತಿಯೊಬ್ಬರಿಗೆ ದೇವರು ಅಲ್ಲಂಬಿಕೆಯಲ್ಲಿಯೂ ಇರುವ ವಾಗ್ದಾನಗಳನ್ನು ಹೊಸ ಮೊಡಕೆಲ್ಲ ವಾಗ್ದಾನಗಳನ್ನು ಯೇಸು ಕ್ರಿಸ್ತನ ಮುಖಾಂತರ ಕೊಟ್ಟಿದ್ದಾನೆ. ನೀವು ನಂಬಿಕೆಯಿಂದ ಅದರ ವಿಧೇಯರಾಗಿ ಆಮೇನಿಂದ ವಾಗ್ದಾನ ವಿಧೇಯರಾಗಬೇಕು. ವಾಗ್ದಾನ ಪ್ರತಿಯೊಂದು ಪ್ರಾರ್ಥನೆ ಮಾಡಬೇಕು. ವಾಗ್ದಾನ ಅರಿಕೆ ಮಾಡಬೇಕು. ಆಮೇಲೆ ಮುಂದೆ ಆ ವಾಗ್ದಾನ ಫಲ ಸ್ವಲ್ಪ ತಾಳ್ಮೆ ಬೇಕು. ನೀವು ದೀರ್ಘ ತಾಳ್ಮೆಯಿಂದ ಬೇಸರಗೊಳ್ಳದೆ ನಿಮ್ಮ ಮಾಡೋ ಒಳ್ಳೆಯ ಕ್ರಿಯೆ ನೀವು ಮಾಡೋ ಸೇವೆ ಅದಕ್ಕೆ ಪ್ರತಿಫಲ ಉಂಟು. ದೇವರು 100% ನಿಮಗೆ ಅಬ್ರಹಾಮನಿಗೆ ಆಶೀರ್ವಾದ ಮಾಡ್ತೀವಿ ಇದೇ ಭೂಮಿಯಲ್ಲಿ ಅದಕ್ಕೆ ಯೇಸು ಕ್ರಿಸ್ತನು ಅಂತಾನೆ ನಿಮಗೆ ಆಶೀರ್ವಾದ ಬೇಕಾ, ನಿಮಗೆ ತಾಳ್ಮೆ ಬೇಕು. ಕೆಲವರ ತಾಳ್ಮೆ ಇಲ್ಲ, ಕೆಲವರಿಗೆ ಕೂಡಲೇ ಬೇಕು. ಅಂಥವರು 1 ಸಲ ಕೊಡ್ತಾರೆ ಅಂತ ಸಮೋಸ 2 ಸಲ ಕೊಡ್ತಾರೆ ಮತ್ತು ಕೊಟ್ಟು ಕದ್ದಿ ಈ ರೀತಿ ನೀವು ಮಾಡಿದ್ರೆ ಆಶೀರ್ವಾದ. ನೀವು ನಂಬಿಕಸ್ಥರಾಗಿ ವಿಧೇಯರಾಗಿ ಕೊಡಿದರೆ ನಿಮ್ಮ ನಂಬಿಕೆ ಪರೀಕ್ಷೆ ಪಾಸ್ ಆಗುವುದರೆ ತಕ್ಕ ಸಮಯದಲ್ಲಿ ಅದರ ಆಶೀರ್ವಾದ ಹೊಂದುತ್ತೀರಿ. ಮತ್ತು ಪುನಃ ಅಪೊಸ್ತಲ ಪೌಲನು ಗಲಾತ್ಯ ದೇವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ ಮತ್ತು 9ನೇ ವಾಕ್ಯ ನೋಡೋಣ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತಾನಿಗೆ ಎಲ್ಲ ಒಳ್ಳೆಯಗಳಲ್ಲಿ ಪಾಲು ಕೊಡಲಿ. ಅಪೊಸ್ತಲ ಹೇಳ್ತಾನೆ, ದೇವರ ಸಭೆಯಲ್ಲಿ ಇರುವ ದೇವರ ಸೇವಕರಿಗೆ ದೇವರ ಸಭೆಯ ಪ್ರತಿಯೊಂದು ಮಕ್ಕಳು ಹೇಗೆ ಅಬ್ರಹಾಮನು ದಶಮಾಂಶ ಕೊಟ್ಟ ಸೇವಕರ ಮೇಲೆ ಹಾಗೆ ಪ್ರತಿಯೊಬ್ಬರು ತಮ್ಮ ದಶಮಾಂಶವನ್ನು ಕಾಣಿಕೆಯನ್ನು ಕೊಡಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 7ನೇ ವಾಕ್ಯದಲ್ಲಿ ಮೋಸ ಹೋಗಬೇಡಿ, ದೇವರು ತಿರಸ್ಕರಿಸಿಲ್ಲ. ಮನುಷ್ಯನು ಏನು ಬಿತ್ತು ಅದನ್ನೇ ಕೊಯ್ಯಬೇಕು. ನಿಮ್ಮ ಬೀಜ ಒಂದು ದಶಮಾಂಶ ಕೊಡುವುದು ಕಾರಣ ಒಂದು ಬೀಜವಾಗಿದೆ. ನೀವು ಬಿತ್ತಿದ್ದೀರೋ ಅದನ್ನೇ ಕೊಯ್ಯುತ್ತೀರಿ. ಇದು ನಿಯಮವಾಗಿದೆ ಎಂಬುದೇ ಅಲ್ಲಿ ಅಪೊಸ್ತಲ ಸ್ಪಷ್ಟ. ನೀವು ಮೋಸವಾಗಿ ಏನು ಬಿತ್ತಿದ್ದು ನೀವು ದಶಮಾಂಶ ಬೀಜ ಬಿತ್ತಿದ್ದರು, ಅದಕ್ಕೆ ಕಾಣಿಕೆ ಬೀಜ ಬಿತ್ತರು, ಪರೋಪಕಾರ ಬೀಜ ಬಿತ್ತ ಅದಕ್ಕೆ ತಕ್ಕ ಹಾಗೆ ನೀವು ಕೊಯ್ಯುತ್ತೀರಿ. ನಿಮ್ಗೆ ಹಣದಲ್ಲಿ ಆಶೀರ್ವಾದ ಬೇಕಾ, ನಿಮಗೆ ಬಂದ ಸಂಪಾದನೆಯಲ್ಲಿ ದೇವರಿಗೆ ಸನ್ಮಾನ ಹಾಗೆ ಕೊಯ್ಯುತ್ತೀರಿ. ಅಪೊಸ್ತಲ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೇ ಇರೋಣ. ಒಳ್ಳೆಯಂದರೆ ನೀವು ಕೊಡುವ ದಶಮಾಂಶ
ಕೊಡುವ ಕಾಣಿಕೆ, ನಿಮ್ಮ ಸಭೆಯ ಕಟ್ಟಡಕ್ಕೆ ಕೊಡುವುದು, ಸಭೆ ಸೇವೆ ಕೊಡುವುದು, ಸರಿ ಇದೆಲ್ಲ ಮಾಡೋ ಒಳ್ಳೆಯ ಕ್ರಿಯೆಗಳು, ಇದು ಒಳ್ಳೆಯ ಕೆಲಸಗಳು. ಇದು ಒಳ್ಳೆಯದು ಮಾಡಲಿ, ಬೇಸಗೊಳ್ಳದೇ ಇರೋದ್ರೆ ನೀವು ಬೇಸಗೊಳ್ಳದೆ ನಂಬಿಕಸ್ಥರಿಗೆ ಮಾಡಬೇಕಂತ ಪೌಲ ಹೇಳ್ತಾನೆ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವು. ಮನಗುಂದನೆ ಬೇಸರಗೊಳ್ಳದೆ ಇಮಿಡಿಯೇಟ್ ನಿಮಗೆ ಬೀಜ ಹಾಕಿದ ಕೂಡಲೇ ನಿಮಗೆ ಯಾವ ಬೀಜ ಮೊಳಕೆ ಬಂದು ಕೂಡಲೇ ಆಶೀರ್ವಾದ ಸಿಗೋದಿಲ್ಲ. ಸ್ವಲ್ಪ ಸಮಯ ಬೇಕು, ಅದಕ್ಕೆ ಕೆಲವು ದಿನಗಳು. ಹಾಗೆ ಬೇಸಗೊಳ್ಳದೆ ನಂಬಿಕಸ್ಥರಾಗಿ ನೀವು ಬಿತ್ತುವುದಾದರೆ ಬೇಸಗೊಳ್ಳದೆ ತಕ್ಕ ಸಮಯದಲ್ಲಿ ಅದರ ಆಶೀರ್ವಾದ ಕೊಯ್ಯುತ್ತೀರಿ. ಇದಕ್ಕೆ ಹೇಳುವುದು ತಾಳ್ಮೆ. ಪ್ರೀತಿ ತಾಳ್ಮೆಯಿಂದ ನೀವು ಬೇಸಗೊಳ್ಳದೆ ನೀವು ಮಾಡೋ ಯಾವುದೇ ಸೇವೆ ಇರುವುದು, ಯಾವುದೇ ಒಳ್ಳೆಯ ಕ್ರಿಯೆಗಳು, ಅದಕ್ಕೆ ಈ ಭೂಮಿಯಲ್ಲಿ ಯಾವ ಯಾವ ವಾಗ್ದಾನದ ಪ್ರಕಾರ ನೀವು ಮಾಡುತ್ತೀರೋ ಆ ವಾಗ್ದಾನ ಫಲ ಹೊಂದುತ್ತೀರಿ. ಅದೇ ಮೇಲೆ ದೀರ್ಘ ತಾಳ್ಮೆ ಬೇಕು ಎಂಬುದಾಗಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುತ್ತಾನೆ ಪ್ರೇರೆ. ಇದು ಇದರ ಅರ್ಥವಾಗಿದೆ ಪ್ರೇರೆ. ಈಗ ಎರಡನೇ ಅರ್ಥ ನೋಡೋ ಪ್ರೇರೆ, ಬೇಸರಗೊಳ್ಳದೆ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 1-8 ವಾಕ್ಯ ತನಕ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ಬೇಕು. ಅವರಿಗೆ ಒಂದು ಸಾಮಾನ್ಯ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಬೇಕಾಗ್ತಾನೆ. ಕೆಲವು ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಬರ್ತದೆ, ಕೆಲವು ಪ್ರಾರ್ಥನೆ ಉತ್ತರ ಬರೋದಿಲ್ಲ, ಕೆಲವು ಉಪವಾಸ ಪ್ರಾರ್ಥನೆ ಮಾಡಿದ ಕೂಡಲೇ ಆದರೂ ಬರೋದಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಈ ಸಮಯ ಬೇಸರಗೊಳ್ಳದೆ ನಿಮಗೆ ಉತ್ತರ ಬರೋ ತನಕ, ಬಿಡುಗಡೆ ಬರೋ ತನಕ, ಆಸೆ ಬರೋ ತನಕ ಪ್ರಾರ್ಥನೆ ಮಾಡಬೇಕು. ಇದು ಆಗಿದೆ ದೀರ್ಘ ತಾಳ್ಮೆ ಪ್ರೇರೆ. ಶಾಂತವನು ಇದು ಶಾಂತರಾಗಿ ನೀವು ಪ್ರಾರ್ಥನೆ ಮಾಡಿದರೆ ನಿಮಗೆ ಈ ಭೂಮಿಯಲ್ಲಿ ನೀವು ಈ ಪ್ರತಿಯೊಂದು ಪ್ರಾರ್ಥನೆ ಹೊಂದಿಕೊಳ್ಳುತ್ತೀರಿ ಎಂಬುದರಲ್ಲಿ ಈ ಸ್ವಾಮಿ ಹೇಳ್ತಾನೆ. ಎರಡು ಮಕ್ಕಳು ನೋಡ್ತೇವೆ. ಅದೇನೆಂದರೆ ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನ ದೇವರಿಗೆ ಹೆದರಿದೆ ಮನಸ್ಸು ಲಕ್ಷ್ಯ ಮಾಡದಿದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನ ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಎದುರುನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಸರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನಾನು ಧನಿಸಾಲು ಎಂದು ತನ್ನೊಳಗೆ ಅಂದುಕೊಂಡವನು. ನೋಡ್ತಾ ಇಲ್ಲಿ ಯೇಸುಕೊಂದು ಸಮಯ ಆ ವಿಧವೆ ಎಷ್ಟು ದಿನ ತಾಗ್ಬೋದು, ಎಷ್ಟು ತಿಂಗಳು ಹೋಗಿರ್ಬೋದು. ಆ ಒಂದು ನ್ಯಾಯಾಧಿಪತಿ ನ್ಯಾಯ ಮಾಡಿ ಕೊಡಲೇಬೇಕು ಹಠ ಹಿಡಿದುಕೊಂಡು ಆ ವಿಧವೆ ಓದಲು. ಮತ್ತು ಅಲ್ಲಿ ನ್ಯಾಯಾಧಿಪತಿ ನಾನು ದೇವರಿಗೆ ಭಯಪಡೋದಿಲ್ಲ, ಮನುಷ್ಯರಿಗೆ ಅದು ಈ ವಿಧವೆ ಒಂದು ಕಾಟ ದಿಸೆಯಿಂದ ಆ ನ್ಯಾಯಾಧಿಪತಿ ನ್ಯಾಯ ಮಾಡಿಕೊಡುವುದಾದರೆ ಇಲ್ಲಿ ಯೇಸು ಕ್ರಿಸ್ತನ 6ನೇ ವಾಕ್ಯ ಹೇಳ್ತಾರೆ, ಸ್ವಾಮಿಯು ಈ ಸಾಮಿನ ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡು ಆಲೋಚಿಸಿಕೊಳ್ಳಿರಿ. ಈ ಒಂದು ಸಾಮಿನ ಈ ಅನ್ಯಾಯಗಾರ ನ್ಯಾಯಾಧಿಪತಿ ಈ ರೀತಿ ಅವನು ಹೇಳ್ತಾನೆ, ನಾನು ದೇವರಿಗೆ ಭಯಪಡೋದಿಲ್ಲ, ಮನುಷ್ಯರಿಗೂ ಭಯಪಡೋದಿಲ್ಲ. ಅದೇ ವಿಧವೆ ಪ್ರತಿದಿನ ತನ್ನ ಆಫೀಸ್ಗೆ ಬಂದು ತನ್ನನ್ನು ತನಗೆ ಅಂದರೆ ಅವನು ಕಿರಿಕಿರಿ ಆಯಿತು, ಕಾಟ ಅಂದರೆ ಆ ರೀತಿ ಆ ಒಂದು ವಿಧವೆಯ ಕಾಟದ ದೆಸೆಯಿಂದ ಅವನಿಗೆ ಸಹಿಸಲಾರದೆ ಅವನು ಲಾಸ್ಟ್ ನಾಮಿಡಿ ಕೊಟ್ಟವನು ಎಂಬುದಾಗಿ ಅದೇ ಹೇಳುತ್ತೆ. ಹಾಗಾದರೆ ಏನಂದರೆ ದೇವರಾದುಕೊಂಡವರು ಆ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ದೇವರಾದುಕೊಂಡವರು ಅದನ್ನ ಹಗಲು ರಾತ್ರಿ ಮರಿಡುವಲೆ ಅವರ ವಿಷಯದಲ್ಲಿ ತಡ ಮಾಡಿದರು, ಅವರ ನ್ಯಾಯವನ್ನು ತೀರಿಸದೆ ಇರುವನೇ, ಅದು ಬೇಗ ನ್ಯಾಯ ತೀರಿಸಿ ನಿಮಗೆ ಹೇಳುತ್ತೇನೆ. ಪ್ರಾರ್ಥನೆ ಪ್ರಾರ್ಥನೆ ಜೀವಿತದಲ್ಲಿ ದೇವರು ತಂದೆಯಾಗಿದ್ದಾನೆ. ತಂದೆ ಹತ್ತಿರ ನೀವು ಮಕ್ಕಳಾಗಿದ್ದೀರಿ, ದೇವರ ಪ್ರಾರ್ಥನೆ ಮಾಡಿ ಕೂಡಲೇ ತಂದೆ ಉತ್ತರ ಕೊಡುತ್ತಾನೆ. ಇನ್ನೊಂದು ಕಡೆ ಇಸ್ಕೊಳ್ತಾನೆ, ದೇವರು ಸ್ನೇಹಿತನಿಗೆ ಹೋಲಿಕೆ ಆಗಿದೆ, ಅದು ಹುಡುಕಿರಿ ನಿಮಗೆ ಸಿಕ್ಕುತ್ತದೆ. ಮೂರನೇ ಸಂಗತಿ ಹೇಳ್ತಾನೆ, ದೇವರು ನ್ಯಾಯಾಧಿಪತಿ, ಅದಕ್ಕೆ ಉತ್ತರ ಸಿಗುವುದಿಲ್ಲ. ಆದರೂ ಹೇಗೆ ವಿಧವೆ ಆ ದೇವರ ಥರ ನ್ಯಾಯ ಮಾಡಿಕೊಡು, ನನಗೆ ಆಶೀರ್ವಾದ ಬೇಕು, ನನಗೆ ಕಷ್ಟ ಬಿಡುಗಡೆ ಬೇಕು ದೇವರೇ, ನೀವು ಹಠ ಹಿಡಿದುಕೊಂಡು ಬೆಳಿಗ್ಗೆ ರಾತ್ರಿ ನಿರಂತರ ಉತ್ತರ ಬರೆದ ಪ್ರಾರ್ಥನೆ ಮಾಡೋದರೆ ಯೇಸು ಕ್ರಿಸ್ತನೇ ಅವರಿಗೆ ಬೇಗ ನ್ಯಾಯ ತೀರಿಸಿ ನಿಮಗೆ ಹೇಳುತ್ತೇನೆ. 8ನೇ ವಾಕ್ಯ, ಈಗಿದ್ದರು ಮನಸ್ಸು ಕೊಂಡು ಬಂದಾಗ ಭೂಮಿ ಮೇಲೆ ನಮ್ಮನ್ನು ಕಾಣುವನೋ ಅಂದನು. ಅಂದರ್ಥ ನೀವು ಉತ್ತರ ಬರುವ ತನಕ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ದೀರ್ಘ ತಾಳ್ಮೆ 100% ದೇವರು ನಿಮ್ಮ ನಂಬಿಕೆ ನೋಡಿಕೊಂಡು ನಿಮ್ಮ ನಂಬಿಕೆಯ ಪ್ರಕಾರ ಉತ್ತರ ಕೊಡುತ್ತಾನೆ. ಇದಕ್ಕೆ ಹೇಳಿದ್ರೆ ಶಾಂತವರು ಎಂದರೆ ಉತ್ತರ ಬರೋ ತನಕ ಶಾಂತರಾಗಿ ದೀರ್ಘ ತಾಳ್ಮೆಯಿಂದ ಪ್ರಾರ್ಥನೆ ಮಾಡಿದರೆ 100% ದೇವರ ಚಿತ್ತ ಪ್ರಕಾರ ಅಂದರೆ
ವಾಗ್ದಾನಗಳನ್ನು ತೆಗೆದು ಪ್ರಾರ್ಥನೆ ಮಾಡುವ ಪ್ರೇರೆ ಪ್ರತಿ ನಿಮ್ಮ ಪ್ರಾರ್ಥನೆಗೆ ದೇವರ ವಾಕ್ಯವನ್ನು ತೆಗೆದುಕೊಳ್ಳಿರಿ. ವಾಗ್ದಾನ ದೇವ ಇದನ್ನು ವಾಗ್ದಾನವಾಗಿದೆ, ದೇವ ಇದು ನಿನ್ನ ಆಜ್ಞೆ ಆಗಿದೆ. ಪ್ರತಿಯೊಂದು ಆಜ್ಞೆ ಒಂದು ವಾಗ್ದಾನ ಉಂಟು ಪ್ರೇರೆ. ಈಗ ನೀವು ಆ ದೇವರು ಇದನ್ನ ವಾಗ್ದಾನ, ದೇವ ನಾನು ಈ ಆಜ್ಞೆಗೆ ವಿಧೇಯನಾಗಿದೆ, ಈ ರೀತಿ ಪ್ರತಿಯೊಂದು ಪ್ರಾರ್ಥನೆ ದೇವರ ವಾಗ್ದಾನ ತೆಗೆದುಕೊಂಡು ವಾಗ್ದಾನ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಬರ್ತದೆ. ಬೆಳಿಗ್ಗೆ ಪ್ರೇಯರ್ ಮಾಡಿದ್ರೆ, ರಾತ್ರಿ ಪ್ರೇಯರ್ ಮಾಡಿದ್ರೆ, ನಂಬಿಕೆಯಲ್ಲಿ ಪ್ರೇಯರ್ ಮಾಡಬೇಕು ಅಂದರೆ ಕಡೆ. ಅದಕ್ಕೆ ನಿಮ್ಮ ಪ್ರಾರ್ಥನೆ ಮಾಡೋ ಒಂದು ಡೈರಿ ಬುಕ್ ನೋಟ್ ಮಾಡಿ ಪ್ರೇಯರ್. ನಿಮ್ಮ ಪ್ರಾರ್ಥನೆ ಮನೆಯನ್ನು ಡೇಟ್ ಹಾಕಬೇಕು, ಇಸವಿ ಬರೆಯಬೇಕು ಮತ್ತು ಎಲ್ಲ ಪ್ರಾರ್ಥನೆ ನೋಟ್ ಮಾಡಿಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡಿ. ಕೆಲವೊಂದು ಪ್ರಾರ್ಥನೆ ಕೂಡಲೇ ಉತ್ತರ ಬರುತ್ತದೆ, ಕೆಲವೊಂದು ಪ್ರಾರ್ಥನೆ ತಡವಾಗ್ತದೆ, ಕೆಲವು ತುಂಬ ತಡ ಆದರೂ ಪ್ರೇರೆ ಈ ದೀರ್ಘ ತಾಳ್ಮೆಯಿಂದ ಅಥವಾ ಈ ಆಶೀರ್ವಾದವನ್ನು ವಾಗ್ದ ಪ್ರೇರೆ ಬೈಬಲ್ನಲ್ಲಿ ಒಂದು ಅನೇಕ ಆಶೀರ್ವಾದ ಉಂಟು. ದೇವ ಈ ಆಶೀರ್ವಾದ ನನಗೆ ಬೇಕೇ ಬೇಕು ದೇವ, ನನಗೆ ನೀನು ಕೊಡಲೇಬೇಕು ಅಂದರೆ ತಕ್ಕ ಸಮಯದಲ್ಲಿ ದೇವನ ನಂಬಿಕೆಯನ್ನು ನೋಡುತ್ತಾನೆ, ನಿಮ್ಮ ವಿಧೇಯತೆಯನ್ನು ಪರೀಕ್ಷಿಸ್ತಾನೆ, ನಿಮ್ಮ ತಾಳ್ಮೆ ನೋಡಿಕೊಂಡು ಉತ್ತರ ಕೊಡುವವನಾಗಿದ್ದಾನೆ. ಅದು ಆ ಒಂದು ಲಾಂಗ್ ಪೀರಿಯಡ್ ಹೋಗುವ ನೀವು ಮಾಡಬಹುದು ಇಷ್ಟೇ ಕೆಲಸ ಪ್ರೇರೆ. ದೇವರ ಪ್ರತಿ ಆಜ್ಞೆಗೆ ವಿಧೇಯರಾಗೋದ್ರಲ್ಲಿ ಪ್ರೇರೆ ತಾಳ್ಮೆಯುಳ್ಳವರಾಗಬೇಕು. ನಾವು ನೋಡ್ತೇವೆ 1 ಬಡ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಅಷ್ಟೇ. ನೀವು ಯಾವಾಗ ಪ್ರಾರ್ಥನೆ ಮಾಡೋ ನೀವು ಚೆಕ್ ಮಾಡಬೇಕು, ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವರಾಗಬೇಕು. ಈ ದೇವರ ಆಜ್ಞೆ ಕೈಕೊಂಡು ನಡೆಯೋದು ನಿಮ್ಮ ಎಲ್ಲ ಕೆಲಸ ಸಮಸ್ಯೆ ಕಾರಣ ದೇವರು ಉತ್ತರ ಕೊಡುವ ತನಕ ನೀವು ಬಿಡದೆ, ನೀರಸರಾಗದೆ, ಬೇಸರಗೊಳ್ಳದೆ, ಅಪನಂಬಿಕೆ ಮಾಡದೆ ಪ್ರಾರ್ಥನೆ ಮಾಡದೆ ಪ್ರತಿಯೊಂದು ಆಜ್ಞೆಗೆ ಇರುವ ಆ ವಾಗ್ದಾನಕ್ಕೆ ಇರುವ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ಅದಕ್ಕೆ ಇಸ್ಕೊಂಡು ನೀವು ಶಾಂತರಾಗಬೇಕು, ತಾಳ್ಮೆಯುಳ್ಳವರಾಗಬೇಕು. ಆಗ ಈ ಭೂಮಿ ಆಶೆ ಹೊಂದಿಕೊಳ್ಳುತ್ತೀರಿ. ಇದು ಅರ್ಥವಾಗಿದೆ. ಅನೇಕರಿಗೆ ಈ ತಾಳ್ಮೆ ಇಲ್ಲ, ಅನೇಕರಿಗೆ ವಿಧೇಯತೆ ಮಾಡ್ತಾರೆ. ಅದಕ್ಕೋಸ್ಕರ ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಉತ್ತರ ಸಿಗುವುದಿಲ್ಲ, ದೇವರು ಗುಣಗುಟ್ಟುತ್ತಾರೆ, ದೇವರ ಮತ್ತಕ್ಕೆಲ್ಲ ಬಿಟ್ಟು ಬಿಡುತ್ತಾರೆ, ದೇವರ ಸಭೆ ಬಿಟ್ಟರೆ. ಕಾರಣ ಎಷ್ಟಂದರೆ ಯಾವಾಗ ನಿಮಗೆ ಈ ತಾಳ್ಮೆ ಇಲ್ಲವೋ, ಯಾವಾಗ ನೀವು ಶಾಂತರಾಗುವುದಿಲ್ಲವೋ ಅಂಥವರಿಗೆ ಉತ್ತರ ಸಿಗುವುದು. ಅದಕ್ಕೆ ಯೇಸು ಕ್ರಿಸ್ತನೇ ತನ್ನ ಶಿಷ್ಯರಿಗೆ ನಿಮ್ಮಲ್ಲಿ ಶಾಂತ ಸ್ವಭಾವ ಬೇಕು, ನಿಮ್ಮಲ್ಲಿ ತಾಳ್ಮೆ ಬೇಕು. ನೀವು ಈ ರೀತಿ ನೀವು ದೀರ್ಘ ತಾಳ್ಮೆಯಿಂದ ಪ್ರಾರ್ಥಿಸಿದರೆ ನಿಮಗೆ ಡೆಪೆಂಡೆನ್ಸ್ ಕೊಡ್ತಾನೆ. ಈ ಭೂಮಿಯಲ್ಲಿ ಸಿಗುವ ಎಲ್ಲ ಆಶೀರ್ವಾದ ಒಂದು ತೀರಿಮದೆ ಯೇಸುವಿನ ಶಿಷ್ಯರಿಗೆ ಹೇಳಿಕೊಳ್ಳುತ್ತಾನೆ ಪ್ರೇರೆ. 3ನೇ ಅರ್ಥ ನೋಡುತ್ತೆ, ಎಲ್ಲರ ಸಂಗಡ ಸಮಾಧಾನದಿಂದಿರಬೇಕು. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರೇ ಸಾಧು ಸಭೆಯರ್ಥ ಎಲ್ಲರ ಸಂಗಡ ಯಾರ ಥರ ಜಗಳ ಮಾಡಬಾರ್ದು, ಯಾರ ಥರ ಕೋಪ ಮಾಡಬಾರ್ದು, ಎಲ್ಲರ ಥರ ಸಮಾಧಾನದಿಂದಿರುವುದೇ ಸಾಧು ಸಭೆ. ಸಾಧು ಸಭೆ ಇರೋ ವ್ಯಕ್ತಿ ಏನು ಮಾಡ್ತಾನೆ, ಅವನೆಂದಿಗೂ ಜಗಳ ಮಾಡೋದಿಲ್ಲ, ಅವನು ಸಮಾಧಾನ. ಈ ರೀತಿಯ ಸಾಧು ಸ್ವಭಾವ ನಿಮ್ಮಲ್ಲಿ ಉಂಟು ಡೆಫಿನೆಟ್ ಬರೆದರೆ ರೋಮಾಪುರದ ಬದ್ಧರ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ. ಇದು ವಾಗ್ದಾನವಾಗಿದೆ. ಶೀಘ್ರವಾಗಿ ಶಾಂತಿದಾಯ ದೇವರು ಸೈತಾನನನ್ನು ನಿಮ್ಮ ಕಾಲುಗಳಿಗೆ ಹಾಗೆ ತುಳಿಸಿ ಬಿಡುತ್ತಾನೆ. ಆಗ್ಬೋದು ಸೈತಾನ ನಿಮ್ಮ ವಿರುದ್ಧವಾಗಿ ನಿಮ್ಮ ನಾನಾ ರೀತಿಯ ಆಯುಧಗಳನ್ನು ಉಪಯೋಗ ಮಾಡಬಹುದು. ಯಾವಾಗ ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಕಾಪಾಡಿ. ಎಂದಿಗೂ ಗಂಡನ ಹೆಂಡತಿ ಮಧ್ಯದಲ್ಲಿ ಸೈತಾನ ತರುತ್ತಾನೆ ಜಗಳಕ್ಕೆ ಆಸ್ಪದ ಕೊಡಬೇಡಿ. ಒಬ್ಬರೊಬ್ಬರು ಸಹಿಸಿಕೊಳ್ಳಬೇಕು. ಒಬ್ಬೊಬ್ಬರ ಬಲ ಅಂತ ಗಂಡನಾದವನು ಹೆಂಡತಿಯ ಬಲ ಅಂತ ತಿಳ್ಕೊಳ್ಳಬೇಕು. ಹೆಂಡತಿ ಟೆನ್ಷನ್ ಮಾಡಿ ಇದು ಮಾಡುವಾಗ ಗಂಡ ಈ ರೀತಿ ಒಬ್ಬರೊಬ್ಬರು ಸಹಿಸಿಕೊಂಡು ಸಮಾಧಾನ ಜಗಳಕ್ಕೆ ಆಸ್ಪದ ಕೊಡಬಹುದು. ಸಮಾಧಾನಕ್ಕೆ ಪ್ರಯತ್ನ, ಸಮಾಧಾನವನ್ನು ಕಾಪಾಡುವುದಾದರೆ ಸಭೆಯಲ್ಲಿ ಎಲ್ಲ ರೀತಿಯ ಕೆಲಸ ಮಾಡೋದು. ಇದು ಎಷ್ಟು ನೀವು ಸಮಾಧಾನ ಉಳ್ಳವರು ಅಷ್ಟು ನೀವು ಸಾಧು ವ್ಯಕ್ತಿಗಳಾಗ್ತೀರಿ. ಎಷ್ಟು ನೀವು ಸಾಧು ಸ್ವಭಾವ ಇರೋರು ಮಾತ್ರ ಸಮಾಧಾನ ವ್ಯಕ್ತಿಗಳಾಗ್ತೀರಿ. ಎಷ್ಟು ನೀವು ಸಮಾಧಾನ ಕಾಪಾಡುತ್ತೀರೋ ಅಷ್ಟು ಬೇಗನೆ ಸೈತಾನು ಸೋತು ಹೋಗ್ತಾನೆ. ಅದೇ ನೀವು ಸಣ್ಣ ಸಣ್ಣ ಕಾರಣಗಳು ಜಗಳ ಮಾಡಿದ್ರು, ಎದುರು ಮಾತನಾಡಿದ್ರು, ಕೋಪ ಮಾಡಿದ್ರು, ನೀವು ಮಾಡಿದ ಎಲ್ಲ ಪ್ರಾರ್ಥನೆ ಉತ್ತರವೂ ವ್ಯರ್ಥವಾಯಿತು, ಏನೂ ನಿಮಗೆ ಸಿಗುವುದು. ಅದಕ್ಕೆ ಇವತ್ತು ಅನೇಕ ದೇವರ ಮಕ್ಕಳು ಯಾಕೆ ಆಶೀರ್ವಾದ ಕಳೆದುಕೊಳ್ಳುತ್ತಾರೆ ಅಂದರೆ ಒಂದು ತಾಳ್ಮೆ ಇಲ್ಲ, ಇನ್ನೊಂದು ಈ ಸಾಧು ಸ್ವಭಾವವಿಲ್ಲ. ಸಣ್ಣ ಸಣ್ಣ ಸಂಗತಿಗೂ ಸಹಿಸಿಕೊಳ್ಳುವಂಥ ಸಮಾಧಾನ, ಸಣ್ಣ ಸಣ್ಣ ಸಂಗತಿಗೂ ಕೋಪ ಮಾಡೋದು, ಜಗಳ ಮಾಡೋದು, ಬೈಯೋದು, ಈ ರೀತಿ ಮಾಡುವ ಸ್ವಭಾವ ನೀವು ಎಷ್ಟು ಬಿಟ್ಟು ಬಿಡಿದೋ ಅಷ್ಟು ತನಕ ಅದಕ್ಕೆ ಇಸ್ಕೃತನ ಸಿಗನೆ ನಿಮ್ಮಲ್ಲಿ ಶಾಂತರೆಂದರೆ ಒಂದು ಮೇಲೆ ದೀರ್ಘ ತಾಳ್ಮೆ ಇಡಬೇಕು. ಒಂದು ಸಾಧು ಸ್ವಭಾವ ಎಲ್ಲರ ಸಂಗಡ ಗಂಡ ಹೆಂಡತಿ ಮಧ್ಯೆಯಲ್ಲೂ ತನ್ನ ಕುಟುಂಬದಲ್ಲಿ ಎಲ್ಲರ ಸಭೆಯಲ್ಲಿ ಅವನು ಏನು ಮಾಡ್ತಾನೆ, ಸಾಧ್ಯವಾದಷ್ಟು ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ, ಸಾಧ್ಯವಾದಷ್ಟು ಎಲ್ಲರ ಸಂಗಡ, ವಿಶ್ವಾಸಿಗಳ ಸಂಗಡ ಮಾತ್ರ ಅಲ್ಲ, ಅವಿಶ್ವಾಸ ಸಂಗಡ ಸಮಾಧಾನದಿಂದ ಇರಬೇಕು. ಎಷ್ಟು ಸಮಾಧಾನ ಇರ್ತೀರೋ ಸಮಾಧಾನ
ಯುದ್ಧ ಈ ಸಾಧು ಸಂಬಂಧ ಆಶೀರ್ವಾದ ಮಾಡುತ್ತಾನೆ. ಇದು ಅರ್ಥವಾಗಿದೆ ಪ್ರಿಯರೇ. 4ನೇ ಅರ್ಥ ನೋಡ್ತೇವೆ, ಐಕ್ಯತೆಯನ್ನು ಕಾಪಾಡಿಕೊಳ್ಳುವವರು ಆಗಬೇಕು. ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1-3 ವಾಕ್ಯ ತನಕ. ನೀವು ದೇವರಿಂದ ಕರೆಯಲ್ಪಟ್ಟವರ ಕಾರಣ ಯೋಗರಿ ನಡೆದುಕೊಳ್ಳಬೇಕು. ಕರ್ತನ ಸೇವೆಯಲ್ಲಿ ಸೇವೆಯನ್ನು ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವ ಪ್ರಿಯರೇ. ಸಾಂತವರಿಂದ ಇಂದು ಅರ್ಥ ಸಾತ್ವಿಕತ್ವ. ನೋಡಿ, ದೇವರು ಮೋಜೆ ಬಗ್ಗೆ ಮೋಜೆ ಬಹು ಸಾತ್ವಿಕನು, ಅಂಥವನು ಯಾರು ಇಲ್ಲ ಎಂಬರೆ. ಮೋಜೆಯಲ್ಲಿ ಅವನು ತುಂಬ ಕೋಪಿಷ್ಠನಾಗಿದ್ದನು. ಆತನು ಒಂದೇ ಕೋಪದಲ್ಲಿ ಆ ಇಸ್ರಾಯೇಲರು ಸಹೋದರರು ಜಗಳ ಮಾಡುವಾಗ ಅವನು ಒಬ್ಬ ಸಹೋದರ ಕೊಂದು ಹಾಕಿದ ವ್ಯಕ್ತಿಯಾಗಿದ್ದನು. ಅದೇ ಯಾವಾಗ ದೇವರು ಮೋಶೆಗೆ ಆ ಒಂದು ಊರಿಯ ಪೊದೆಯಲ್ಲಿ ಕಾಣಿಸಿಕೊಳ್ಳುತ್ತಾನೋ ಅವನ ಸ್ವಭಾವ ಬದಲಾಯಿತು ಪ್ರೇ. ಆನಂತರ ಅವನಿಗೆ ಎಷ್ಟೋ ಸೋದನೆ ಬಂದು ಅವನ ಜನರು ಎಷ್ಟು ಅವನಿಗೆ ಗುಣಗುಟ್ಟಿದ್ದರು, ಇವನು ಕಲ್ಲು ಬಿಸಾಡಿದರು ಪ್ರೇರೆ. ಮೋಜೆ ಕೋಪ ಮಾಡೋದಕ್ಕೆ ದೇವರತನೇ ಅರಣ್ಯಕಾಂಡ ಪುಸ್ತಕ 12ನೇ ಆರೋನ್ ಮಿರಿಯಮ್ಮರು ಮೋಜೆ ವಿರುದ್ಧ ಮಾತನಾಡುವಾಗ ದೇವರು ಆರೋನ್ ಮಿರಿಯರೇ, ನನ್ನ ಸೇವಕನು ಬಹು ಸಾತ್ವಿಕನು ಪ್ರೇ. ಈ ಸ್ವಭಾವದ ಸಾಂತ್ವನೆ ಒಂದು ಸಾತ್ವಿಕತೆ ಇಲ್ಲಿ. ಅದಕ್ಕೆ ಅಪ್ಪಸ್ಕೊಳ್ತಾನೆ, ನಾವು ಪ್ರೇರೆ ಪ್ರತಿಯೊಬ್ಬರು ಏನಾಗಬೇಕು ಪ್ರೇ, ನಿಮಗೆ ಈ ಭೂಮಿಯಲ್ಲಿ ಆಶೀರ್ವಾದಕೊಳ್ಳಬೇಕಾ ಪ್ರಾರ್ಥನೆ ಬೇಕಾದ್ರೆ ಏನು ಮಾಡಬೇಕು, ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರೆ ಪ್ರೀತಿ ಒಬ್ಬರನ್ನು ಸಹಿಸಿಕೊಳ್ಳಿರಿ ಪ್ರೇ. ಒಬ್ಬರು ಒಂದೇ ಲೆಕ್ಕ, ಪ್ರತಿಯೊಬ್ಬರು ಒಂದು ರೀತಿಯ ಬಲತೆ, ಈ ಬಲತೆಗಳು ನೋಡಿಕೊಂಡು ಅದನ್ನು ಖಂಡಿಸಿಕೊಂಡು ಅದನ್ನು ಇದ್ಮೇಲೆ ಒಬ್ಬರೊಬ್ಬರನ್ನು ಮೊದಲು ಕುಟುಂಬ ಜೀವಿತದಲ್ಲಿ ಸಹಿಸಿಕೊಂಡ್ರೆ ಸಭೆಯಲ್ಲಿ ನಾಯಕತ್ವದಲ್ಲಿ ಸಹಿಸಿಕೊಳ್ಳಿರಿ ಎಂಬುದಾಗಿ ವಾಪಸ್ ಬರುತ್ತಾನೆ. ಆಗ ಎಂಥದೇ ಸಮಾಧಾನ ಎಂಬ ಬಂಧನ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರು. ಯಾವಾಗ ನಿಮಗೆ ಸಾಧು ಸ್ವಭಾವ ಸಾತ್ವಿಕರಾಗ್ತಿರ್ಬೋ ಆಗ ನೀವಂತೆ ಇನ್ನೊಬ್ಬರ ಬಲನತೆ ಇನ್ನೊಬ್ಬರ ತಪ್ಪು ನೀವು ನೋಡಿದರೂ ಕಣ್ಣು ಮುಚ್ಚಿತರಿಗೆ ಪ್ರಾರ್ಥನೆ ಮಾಡ್ತೀರಿ. ಪದೇ ಪದೇ ಅವರಿಗೆ ಅವರ ಬಗ್ಗೆ ನೀವು ಖಂಡಿಸೋದಿಲ್ಲ, ಸಹಿಸಿಕೊಳ್ಳುತ್ತೀರಿ, ಸಮಾಧಾನ ಕಾಪಾಡ್ತೀರಿ. ಆಗ ನಿಮ್ಮ ಐಕ್ಯತೆ ಬರ್ತದೆ. ಆ ಐಕ್ಯತೆಯಿಂದ ಆಗ ನೀವು ಕುಟುಂಬ ಪ್ರಾರ್ಥನೆ, ಸಭೆ ಒಟ್ಟಿಗೆ ಸೇರಿ ಪ್ರಾರ್ಥನೆ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಕೊಡ್ತಾನೆ. ಈ ಭೂಮಿಯಲ್ಲಿ ನಿಮ್ಮ ಕುಟುಂಬವನ್ನು ಧನ್ಯರಿಗೆ ಮಾಡುತ್ತಾನೆ. ಇದು ಅರ್ಥವಾಗಿದೆ ಪ್ರಿಯರೇ. 5ನೇ ಅರ್ಥ ನೋಡ್ತೇವೆ, ಎಲ್ಲ ಕೆಲಸಗಳನ್ನು ಮಾಡುವಾಗ ಸೇವೆಯನ್ನು ಮಾಡುವ ಗುಣಗುಟ್ಟದೆ ಮಾಡುವವರು ಆಗಬೇಕು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಗುಣಗುಟ್ಟದೆಯು ವಿವಾದವಿಲ್ಲದೆಯು ಎಲ್ಲವನ್ನು ಮಾಡಿ. ಪ್ರತಿಯೊಂದು ಕೆಲಸ ನೀವು ಮಾಡುತ್ತೀರೋ, ಅನ್ಯ ಜನರ ಮಧ್ಯೆ ಗಿಡ ಆಗ್ಬೋದು, ದೇವರ ಯಾವ ಕೆಲಸ, ಅನ್ಯರ ಕೆಲಸ, ಲೋಕದಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಆಗ್ಬೋದು, ಸಭೆಯಲ್ಲಿ ಏನು ಕೆಲಸ ಮಾಡ್ತಾರೆ, ಏನು ಸೇವೆ ಮಾಡಿದ್ರು ಗುಣಗುಟ್ಟಬಾರ್ದು. ಎಲ್ಲವನ್ನು ದೇವರು ನೋಡುತ್ತಾನೆ. ನೀವು ಮಾಡಿ ಪ್ರತಿ ಕೆಲಸಕ್ಕೆ ದೇವ್ರ ಪ್ರತಿಫಲ ಕೊಡ್ತಾನೆ. ಮತ್ತು ತಿಳಿದು ಗುಣಗುಟ್ಟದೆ ಮಾಡೋ ಕೆಲಸ ನೀವು ಮಾಡಿಸಿದ್ರೆ ಅಂಥವ್ರು ಶಾಂತ ಸ್ವಭಾವ ಅವರನ್ನು ದೇವರು ನಿಜವಾಗಿ ಲೋಕದಲ್ಲಿ ಅವರಿಗೆ ಕೆಲಸ ಮಾಡೋದಾಗಿರಲಿ. ನಿಮ್ಮ ದನಿ ನಿಮ್ಮನ್ನು ಆಶೀರ್ವಾದ ನೀವು ಹೊಂದುತ್ತಿದ್ದಾನೆ ಮುಖಾಂತರ ನಿಮಗೆ ಒಳ್ಳೆಯ ಹೆಸರು, ನಿಮಗೆ ಪ್ರಮೋಷನ್ ಸಿಗ್ತದೆ. ಸಭೆ ಎಲ್ಲ ರೀತಿಯ ದೇವರು ನಿಮಗೆ ಆಶೀರ್ವಾದ ಕೊಡುವವನು ಆಗಿದ್ದಾನೆ ಎಂಬುದು ಹೇಳ್ತಾನೆ. 6ನೇ ಸಂಗತಿ ಆಗಿದೆ, ಒಬ್ಬರನ್ನೊಬ್ಬರನ್ನು ಶ್ರಮಿಸುವವರು ಆಗಬೇಕು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13-15ನೇ ವಾಕ್ಯ ತನಕ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಶ್ರಮಿಸಿರಿ. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆ ನೀವು ಶ್ರಮಿಸಿರಿ. ಇದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದ ಸಮಾಧಾನ ನಿಮ್ಮಲ್ಲಿ ಯಜಮಾನ ತೀರ್ಪುಗಳಲ್ಲಿ ನೀವು ಒಂದೇ ದೇಹಕ್ಕೆ ಸೇರಿದವರಿಂದ ಸಮಾಧಾನಕ್ಕೆ ಕರೆಯಲ್ಪಟ್ಟಿರಿ. ಪೌಲ ಹೇಳ್ತಾರೆ ಪ್ರಿಯರೇ, ಮತ್ತೊಬ್ಬರ ಮೇಲೆ ತಪ್ಪು ಕಾರಣವಿದ್ದರೂ ಅನೇಕ ಸಲ ನಿಮಗೆ ಅನೇಕ ಬಾರಿ ನಮಗೆ ತಪ್ಪುರಿಸಲಿಕ್ಕೆ ಕಾರಣಗಳು ಇರ್ತವೆ. ಅದೇ ಪದೇ ಒಬ್ಬರನ್ನು ತಪ್ಪುರಿಸಿಕೊಂಡೇ ಇರುವುದಲ್ಲ, ಅವ್ರಿಗೆ ಬುದ್ಧಿಯಲ್ಲಿ ಬೇಕು, ಅವ್ರ ಹೆಚ್ಚು ಅದೇ ಏನೋ ತಪ್ಪಿಸ್ಕೊಳ್ಳೋನು ಪದೇ ನಾವು ಒಬ್ಬರು ತಪ್ಪುರಿಸದೆ ನಾವೇನು ಮಾಡಬೇಕು, ಸಹಿಸಿಕೊಂಡು ಒಬ್ಬೊಬ್ಬರು ಮನಪೂರ್ವಕ ಶ್ರಮಿಸುವವರಾಗಬೇಕು. ಈ ರೀತಿ ಇದ್ದರೆ ಮಾತ್ರವೇ ನಿಮ್ಮ ಮಧ್ಯದಲ್ಲಿ ಕುಟುಂಬದಲ್ಲಿ ಪ್ರೀತಿ ಬರುತ್ತೆ, ಸಭೆಯಲ್ಲೂ ಪ್ರೀತಿ, ಈ ರೀತಿ ಪ್ರೀತಿಯ ಬಂಧನ ಕಟ್ಟಲ್ಪಡಬೇಕು. ಆಗ ಕ್ರಿಸ್ತನ ಸಮಾಧಾನವು ನಿಮ್ಮ ಕುಟುಂಬದಲ್ಲಿಯೂ ಯಾವಾಗಲೂ ಯಜಮಾನ ತೀರ್ಪು ಕೊಡುತ್ತದೆ, ಸಭೆಯಲ್ಲಿ ಹುಟ್ಟಿ ಸೇರಿ ಸಮಾಧಾನ, ಈ ರೀತಿಯ ಸಮಾಧಾನವು ನಿಮ್ಮಲ್ಲಿ ಯಜಮಾನ ತೀರ್ಪು ಕೊಡುತ್ತದೆ. ನೀವು ಒಬ್ಬರೊಬ್ಬರ ಬಗ್ಗೆ ಯಾವ ದುಃಖ ಇಟ್ಟುಕೊಳ್ಳೋದಿಲ್ಲ, ಒಬ್ಬರೊಬ್ಬರ ಬಗ್ಗೆ ಯಾವ ಮನಸ್ತಾಪ ಇಟ್ಟುಕೊಳ್ಳೋದಿಲ್ಲ. ಒಬ್ಬರೊಬ್ಬರ ನಿಜವಾದ ಪ್ರೀತಿಯು ಮನಸ್ಸು ಯಾವ ಥರದ ಅಪಕಾರವನ್ನು ನಿಮ್ಮ ಮನಸ್ಸು ಪ್ರೀತಿಯಿಂದ ಏನು ಮಾಡಿದ್ರೆ ಸಹಿಸಿಕೊಳ್ಳುತ್ತೀರಿ. ಪರಿಪೂರ್ಣದಿಂದ ಶ್ರಮಿಸಿ. ಪೌಲ ಹೇಳ್ತಾನೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ 26-27 ವಾಕ್ಯ, ಕೋಪ ಮಾಡಬೇಕಾದರೂ ನೀವು ಪಾಪ ಮಾಡೋದಿಲ್ಲ. ಮತ್ತೆ ನಿಮ್ಮ ಸಿಟ್ಟು ತೀರಿ ಬಿಡಬೇಕು, ಸೂರ್ಯ ಈ ರೀತಿ ನೀವು
ಕೋಪ ಮಾಡೋದು, ಪಾಪ ಮಾಡೋದಿಲ್ಲ, ಸಿಟ್ಟಿಟ್ಟುಕೊಳ್ಳುವುದಿಲ್ಲ, ಸೈತನ್ಯ ಅವಕಾಶ ಕೊಡುವುದಿಲ್ಲ. ಈ ರೀತಿ ಈ ಸಾಧು ಸ್ವಭಾವ, ಈ ರೀತಿಯ ದೀರ್ಘ ತಾಳ್ಮೆ, ಈ ರೀತಿಯ ಸಾತ್ವಿಕತ್ವ, ಈ ಗುಣಗಳು ಇದ್ದರೆ 100% ಅವರನ್ನು ದೇವರು ಎಲ್ಲ ರೀತಿಯ ಆಶೀರ್ವಾದ, ಭೌತಿಕ, ಕೌಟುಂಬಿಕ, ಎಲ್ಲ ಆಶೀರ್ವಾದ ಅವರು ಹೊಂದುತ್ತಾರೆ. ಮತ್ತು ಭೂಮಿಯಲ್ಲಿ ಅವರಿರುವ ತನಕ ಎಲ್ಲ ಸುಖ ಹೊಂದುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಂದೇಹ ನಿಮ್ಮಲ್ಲಿ ಉತ್ತೀರ್ಣವಾಗುತ್ತದೆ. ನಿಮ್ಮ ಪ್ರತಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮವನ್ನು ಸ್ತೋತ್ರವನ್ನು ಕೊಂಡಾಡ್ತೇನೆ, ನಿನಗೆ ಮಹಿಮೆ ಸಲ್ಲಿಸ್ತೇನೆ. ದೇವ ವಾಕ್ಯಗಳ ಪ್ರತಿಯೊಬ್ಬ ವೀಕ್ಷಕರಿಂದವ ನಿನ್ನ ಆಶ್ರಯ ಕೊಡ್ತೇನೆ. ಪ್ರತಿಯೊಬ್ಬರು ಈ ಶಾಂತ ಸ್ವಭಾವ, ಈ ಒಂದು ದೀರ್ಘ ತಾಳ್ಮೆ, ಈ ಒಂದು ಸಾತ್ವಿಕತ್ವ ಎಂಬ ಗುಣ ಪ್ರತಿಯೊಬ್ಬರು ಧರಿಸಿಕೊಳ್ಳುವಂತೆ ಪ್ರತಿಯೊಬ್ಬರ ಕೃಪೆಯನ್ನು ಕೊಡಬೇಕು. ಅದು ನೀನು ಇದ್ದವ ಭೂಮಿಯಲ್ಲಿರುವಾಗ ಎಲ್ಲ ಆಶೀರ್ವಾದ ಈ ವೀಕ್ಷಕ ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ಅದು ಅನುಭವಿಸದೆ ಪ್ರತಿ ವೀಕ್ಷಕರ ಆಶ್ರಯಕ್ಕೆ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬರು ಆ ವಿದ್ಯತೆ, ಹೃದಯ, ಆ ದೀರ್ಘ ತಾಳ್ಮೆ, ಆ ಸಾತ್ವಿಕತೆ ಕೊಟ್ಟು ಪ್ರತಿಯೊಬ್ಬರೆಲ್ಲ ಅವರ ಕಷ್ಟಗಳಿಂದ, ಸಾಲದಿಂದ, ರೋಗದ ಬಿಡುಗಡೆ ಕೊಡಬೇಕು, ಆಶೀರ್ವದಿಸಬೇಕೆಂದು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.